ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನು ಕಳೆದ 2 ವಿಡಿಯೋಗಳಿಂದ ಆದಷ್ಟು ನಮ್ಮ ಚಾನಲ್ನ ಪ್ರಮೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಪ್ಲೀಸ್ ಆದಷ್ಟು ನಮ್ಮ ಚಾನಲ್ನ ಎಷ್ಟಾಗುತ್ತೋ ಅಷ್ಟು ರೀಚ್ ಕೊಡಿಸಿ ಅಂತಲೇ ಕೇಳ್ಕೊತೀನಿ. ಬಿಕಾಸ್ ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ಅದೇ, ಕಳೆದ 2 ವಿಡಿಯೋದಲ್ಲಿ ಹೇಳ್ದಂಗೆ ಫಿನಾನ್ಷಿಯಲಿ ತುಂಬಾ ನನಗಿನ್ನ ಸ್ವಲ್ಪ ಹೆಲ್ಪ್ ಬೇಕಾಗಿದೆ. ಸೊ ನನಗೆ ಯೂಟ್ಯೂಬಿನೂ ಕೂಡ ಒಂದು ಕಡೆ ಇನ್ಕಮ್ ಬಂತು ಅಂತಂದರೆ ತುಂಬಾ ಸಹಾಯ ಆಗುತ್ತೆ. ನನಗೆ ಮಾತ್ರ ಫಿನಾನ್ಷಿಯಲ್ ಹೆಲ್ಪ್ ಕೇಳ್ತಿಲ್ಲ, ಬಟ್ ಪ್ಲೀಸ್ ದಯವಿಟ್ಟು ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಬೇಡಿ, ಆದಷ್ಟು ರೀಚ್ ಕೊಡಿಸಿ. ಬಿಕಾಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಒಂದು ಕಮಿಟ್ಮೆಂಟ್ಗಳು ಹೆಂಗೆ ಬರ್ತಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಬಿಕಾಸ್ ಕಮಿಟ್ಮೆಂಟ್ಗಳಿಲ್ಲದೆ ಇದ್ದರೆ ಮನುಷ್ಯನಿಗೆ ಆಗಲ್ಲ. ಅದೇ ಥರ ಕಮಿಟ್ಮೆಂಟ್ಗಳೆಲ್ರಿಗೂ ಕೂಡ ಇದ್ದೇ ಇರುತ್ತೆ. ಬಟ್ ಆಗೋ ಈಗ ಮ್ಯಾನೇಜ್ಗಳು ಮಾಡಿದರೆ, ಸೊ ನಾನು ಕೂಡ ಮ್ಯಾನೇಜೇ ಮಾಡ್ತೀನಿ, ಬಟ್ ಎಕ್ಸ್ಟ್ರಾ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ. ಸೊ ಒಂದು ಚಿಕ್ಕ ಸಹಾಯ ಮಾಡಿ, ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ಮಾನಿಟೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಬರೋವಂಥ ಒಂದು 2-3 ತಿಂಗಳೊಳಗೆ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ. ಈಗ ಕತೆ ಕಡೆ ಬರೋಣ. ಕತೆ ಆ್ಯಕ್ಚುಲಿ ಹಂಗೆ ಬಂದ್ಬಿಟ್ಟು ತಿಪ್ಟೂರಿನ ಸೀಗೆಹಳ್ಳಿಯಲ್ಲಿ ಆಗಿರುವಂತಹ ಒಂದು ಘಟನೆ. ನೀವೊಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ಚಂದ್ರಕಲಾ ಅಂತ ಹೇಳಿ, ಮೂಲತಃ ತಿಪ್ಟೂರಿನವರೇ. ಸೊ ಇವ್ರು ಹೇಳಿರೋ ಪ್ರಕಾರ ಕತೆ ತಿಪ್ಟೂರಿನ ಸೀಗೆಹಳ್ಳಿಲಿ ಆಗಿರುವಂಥದ್ದು. ಸೊ ತಿಪ್ಟೂರಲ್ಲಿ ಇವ್ರದ್ದು ಒಂದು ತೆಂಗಿನಕಾಯಿ ಮಂಡಿ ಇದೆ ಅಂತ ಹೇಳಿರೋವಂಥದ್ದು. ಸೊ ತೆಂಗಿನಕಾಯಿ ಮಂಡಿ ಅಂತಂದರೆ ಗೊತ್ತೇ ಇರುತ್ತೆ, ಎಲ್ಲೆಲ್ಲಿ ತೆಂಗಿನಕಾಯಿಗಳು ಹೋಲ್ಸೇಲಾಗಿ ಮಾರ್ತಾರಲ್ಲ KG ಲೆಕ್ಕದಲ್ಲಿ. ಸೊ ಆ ಥರ ಒಂದು ಮಂಡಿ ಇವ್ರದ್ದು ಕೂಡ ಇರುತ್ತೆ. ಸೊ ಮಂಡಿನ ನೋಡ್ಕೊತಿರೋದು ಬಂದ್ಬಿಟ್ಟು ಇವರ ತಾತ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ ಮಂಡಿನ ನೋಡ್ಕೊಳ್ಳೋದ್ರಲ್ಲಿ. ಆದ ಕಾರಣ ಅವ್ರು ನೋಡ್ಕೊತಿರ್ತಾರೆ. ಸರಿ, ಒಂದು ಸ್ವಲ್ಪ ಸಮಯ ಕಳೀತಾ ಅವ್ರ ತಾತ ಕೂಡ ತೀರೋಗ್ತಾರೆ. ಈಗ ಆ ಒಂದು ಮಂಡಿನ ನೋಡ್ಕೊಳ್ಳೋವಂತಹ ಜವಾಬ್ದಾರಿ ಬಂದು ಈ ಚಂದ್ರಕಲಾ ಅವರ ತಂದೆ ಮೇಲೆ ಬೀಳುತ್ತೆ. ಸರಿ, ಅವ್ರ ತಂದೆ ಕೂಡ ನೋಡ್ಕೊತಿರ್ತಾರೆ. ಬಟ್ ಸ್ವಲ್ಪ ಸಮಯ ಕಳೀತಾ ಅವರಿಗೆ ಆ ಒಂದು ಮಂಡಿ, ತೆಂಗಿನಕಾಯಿ ಮಂಡಿ ಇದೆಯಲ್ಲ, ಸಾಯಂಕಾಲದ ಒಂದು 5:30-6 ಗಂಟೆ ಹಿಂಗೆ ಬಾಗಿಲು ಹತ್ರ ಒಂದು ಪೂಜೆ ಮಾಡಿಬಿಟ್ಟು ಕೊನೆಗೆ ಬಾಗಿಲು ಸ್ವಲ್ಪ ಹೊತ್ತು ಓಪನ್ ಮಾಡಿ ಸಮಯ ಒಂದು 7:30-8 ಗಂಟೆ ಅಷ್ಟರಲ್ಲಿ ಮುಚ್ಚಬೇಕು ಅನ್ನೋವಾಗೆಲ್ಲನೂ ಕೂಡ ಆ ಒಂದು ಮಂಡಿ ಮುಂದೆ ಒಂದು, ಅಂದರೆ ಏನಂತೀನಿ, ಅದು ಯಾವುದರ ಪಕ್ಷಿ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಆ ಥರ ಒಂದು ಪಕ್ಷಿ ನೋಡೋಕ್ಕೆ ಸ್ವಲ್ಪ ಒಂಥರ ಗುಬ್ಬಚ್ಚಿ ಅಂತ ಹೇಳ್ಬೋದು, ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ದುಡಿದು ಅಷ್ಟೇ. ಸೊ ಆ ಥರ ಒಂದು ಪಕ್ಷಿ ದಿನ ಬಂದು ಅವರ ಒಂದು ಮಂಡಿ ಏನಿದೆಯಲ್ಲ ಅದ್ರ ಮುಂದೆ ಬಾಗಿಲಾಕ ಟೈಮ್ ಕರೆಕ್ಟಾಗಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದ್ಯಾವುದು ಪಕ್ಷಿ ಈ ಥರ ಇದೆಯಲ್ಲ, ಎಲ್ಲೂ ಕೂಡ ನೋಡೇ ಇಲ್ಲ, ಇದ್ಯಾಕೆ ತುಂಬ ದಿನಗಳಿಂದ ಬಂದು ಬಾಗಿಲು ಹಾಕೋ ಸಮಯಕ್ಕೇ ಬಂದು ಯಾಕೆ ಇಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಆಶ್ಚರ್ಯ ಆಗ್ತಿರುತ್ತೆ. ಸೊ ಇದಾಗಿ ಸ್ವಲ್ಪ ದಿನಗಳು ಕಳೀತಾ ಅವ್ರಿಗೆ ಒಂದು ಪಕ್ಷಿ ಬರೋದು ಕೂಡ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಅವ್ರಿಗೆ ಆಗುವಂಥದ್ದು ಅಂದರೆ ಅವರ ಒಂದು ತೆಂಗಿನಕಾಯಿ ಮಂಡಿ ಇದಿರುತ್ತಲ್ಲ, ಸೊ ಆ ಒಂದು ತೆಂಗಿನಕಾಯಿಗೆ ಮಂಡಿ ನೋಡ್ಕೊತಿದ್ದು ಬಂದ್ಬಿಟ್ಟು ಅವರ ತಾತ. ಸೊ ಈಗ ಅವರ ತಾತ ಮಾತಾಡ್ತಿರೋಂಥ ಶಬ್ದಗಳೆಲ್ಲ ಅವರ ಅಪ್ಪನಿಗೆ ಕೇಳಿಸ್ತಿರುತ್ತೆ ಆ ಒಂದು ಮಂಡಿಗೆ ಹೋದಾಗ. ಯಾವ ಸಮಯ ಅಂತಲೂ ಹೇಳೋಕ್ಕಾಗಲ್ಲ, ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಇಂತಿಂಥ ಸಮಯದಲ್ಲಿ ಅಂತಲೇ ಹೇಳೋಕ್ಕಾಗಲ್ಲ. ಅವಾಗವಾಗ ಅವ್ರ ತಾತ ಅದು ಲೆಕ್ಕ ಹಾಕು, ಇದನ್ನು ನೋಡ್ಕೊ, ಅಷ್ಟು KG ಬಂತು, ಅಷ್ಟು ಕಾಯಿ ಕೆಟ್ಟೋಗಿದೆ, ಇಷ್ಟು ಕಾಯಿ ಚೆನ್ನಾಗಿದೆ, ಇದನ್ನು ಸಪ್ರೇಟ್ ಮಾಡು, ಅದನ್ನು ಆ ಬುಟ್ಟಿ ಒಳಗೆ ಹಾಕು, ಈ ಥರ ವಿಚಿತ್ರವಾಗಿ ಶಬ್ದಗಳು ಕೇಳಿಸೋದಕ್ಕೆ ಶುರು ಆಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಂತಹ ಚಂದ್ರಕಲಾ ಅವರ ಅಪ್ಪ, ಸರಿ ಇಲ್ಲಿ ಮೋಸ್ಟ್ಲಿ ಅವರ ಒಂದು ಆತ್ಮ ಅವ್ರಿಗೆ ಈ ಜಾಗ ಅಂದರೆ ತುಂಬಾ ಇಷ್ಟ ಅನಿಸುತ್ತೆ, ಅದಕ್ಕಾಗಿ ಇಲ್ಲಿ ಸುತ್ತಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಸುಮ್ಮನಾಗಿರ್ತಾರೆ. ಬಟ್ ಹೋಗ್ತಾ ಇದು ಜಾಸ್ತಿನೇ ಆಗುತ್ತೆ. ಹಾಗೆ ಅಲ್ಲಿ ಬರೋರಿಗೆಲ್ಲ ತುಂಬಾ ತೊಂದರೆ ಕೊಡೋಕ್ಕೆ ಶುರು ಆಗುತ್ತೆ. ಇದ್ದಕ್ಕಿದ್ದಂಗೆ ಆ ಶಬ್ದಗಳು ಕೇಳ್ತಿದ್ದಂತಹ ಕಾರಣ ಅವ್ರ ಅಂಗಡಿಗೆ ಬರೋಂತಹ ಜನಗಳೇ ಕೂಡ ಕಮ್ಮಿ ಹೋಗ್ಬಿಡ್ತಾರೆ. ಸೊ ಹೀಗೆ ಬಿಟ್ಟರೆ ಆಗಲ್ಲ, ಇವ್ರಿಗೆ ಈ ಜಾಗ ಇಷ್ಟ ಅಂತ ಹೇಳಿ ಈ ಥರ ಬಿಟ್ಟರೆ ನಮಗೆ ಇದು ವ್ಯಾಪಾರ ಆಗಲ್ಲ.
ಆದಷ್ಟು ಇವರಿಗೆ ಒಂದು ಪೂಜೆನ ಮಾಡಿಸ್ಬಿಟ್ಟು ಮುಕ್ತಿ ಕೊಡಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಅವರ ಗಂಜನ ಆತ್ಮಕ್ಕೆ ಪೂಜೆ ಮಾಡಿಸ್ಬಿಟ್ಟು ಮುಕ್ತಿನ ಕೊಡಿಸ್ತಾರೆ. ಬಟ್ ಮುಕ್ತಿ ಕೊಡಿಸ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುವಂಥದ್ದು ಒಂದು ಪಕ್ಷಿ ಥರ ಬರ್ತಿದ್ದಂಥದ್ದು ಬೇರೆ ಯಾರೂ ಅಲ್ಲ, ಇವರ ಒಂದು ತಾತನ ಆತ್ಮನೇ. ಸೊ ಬಂದು ಅವ್ರಿಗೆ ತುಂಬಾ ಆಸೆ ಇತ್ತು ಆ ಒಂದು ಮಂಡಿ ಮೇಲೆ. ಆದ ಕಾರಣ ನೋಡಿಕೊಂಡು ಅವ್ರ ತಂದೆ ಯಾವ ಥರ ಎಲ್ಲ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ ನೋಡಿಕೊಂಡು ಹೋಗೋದಕ್ಕೆ, ಹಾಗೆ ಆ ಒಂದು ಜಾಗನ ಕೂಡ ನೋಡಿಕೊಂಡು ಅಲ್ಲೇ ಇರುವಂತಹ ಒಂದು ಫೀಲ್ನ ತೊಗೊಂಡು ಹೋಗೋದಕ್ಕೋಸ್ಕರ ಅವಾಗ ಬಂದು ಹೋಗ್ತಿದ್ರು ಅಂತ ಅನ್ನೋ ಒಂದು ಸತ್ಯ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆಸೆ ಅನ್ನೋದು ಹಾಗೆ ನೋಡಿ ಹೇಳೋಕ್ಕಾಗಲ್ಲ. ಒಂದು ಜಾಗದ ಮೇಲೆ ಆಸೆ ಇತ್ತು ಅಂತ ಹೇಳಿದ್ರೆ ಆ ಜಾಗಕ್ಕೆ ಸತ್ತ ಮೇಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ಅವರು ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಆಗಿರುವಂತಹ ಒಂದು ಘಟನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಟೇಕ್ ಕೇರ್. ಗುಡ್ ಬೈ.